ಕೋರ್ಸ್ ಹೇಗೆ ದುಷ್ಯಂತ್ಗೆ ಇದು ಫಸ್ಟ್ ಪ್ರಾಜೆಕ್ಟ್, ನನಗೆ ಸಿಂಪಲ್ ಅಷ್ಟೇ ಫಸ್ಟ್ ಪ್ರಾಜೆಕ್ಟ್. ಅದೇ ನನ್ನ ಲೈಫ್, ನಾನ್ ಬೇರೆ ಆಗಿದೆ ಅಂತ ಲೈಫ್. ಬಟ್ ಗತವೈಭವ ನನ್ನ ಲೈಫ್ ಅಲ್ಲಿ ಅದೇ ಹೇಳ್ದಂಗೆ ಸಿಂಪಲ್ ಸ್ಟೋರಿ ಹೆಂಗೆ ಸ್ಕ್ರಿಪ್ಟ್ ಇಟ್ಕೊಂಡಿದ್ದೆ ಅಂತ, ಅದೇ ರೀತಿ ಗತವೈಭವನು ಇದು ನಾನೇ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಬ್ಯಾನರ್ ಎಲ್ಲ ಪ್ರೊಡ್ಯೂಸರ್ ಬೇರೆ ಆದ್ರೂ ನನ್ನ ಬ್ಯಾನರ್ ಕ್ಯಾರಿ ಮಾಡ್ತಿರೋದು ಇದು ನಂದೇ ಸಿನಿಮಾ ಅಂತ ನನಗೆ ಫೀಲ್ ಇರ್ಲಿ ಅನ್ನೋ. ಅಫ್ಕೋರ್ಸ್ ತುಂಬಾ ದೊಡ್ಡದಾಗಿ ಬರ್ತಿದ್ದ ಹಾಳೆ ಮೇಲೆ ಬರೆಯಕ್ಕೆ ಏನು ಇದಿಲ್ವಲ್ಲ. ಸೊ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ದೇವಲೋಕ ಅಂದ್ರೆ ನಾವು ಒಂದು ರಾಕ್ಷಸ ಮತ್ತೆ ದೇವಕನ್ಯೆ ನಡುವೆ ಒಂದು ಸ್ಟೋರಿ ಬರುತ್ತೆ. ಅದು ಯಾವ ಟೈಮಲ್ಲಿ ಬರುತ್ತೆ ಅಂದ್ರೆ ಸಮುದ್ರ ಮಂಥನ ನಡೆಯೋ ಟೈಮಲ್ಲಿ ಬರುತ್ತೆ. ಸಮುದ್ರ ಮಂಥನ ನಾವೆಲ್ಲ DD1 ನಲ್ಲಿ ನೋಡಿದ್ದು. ಸೊ ಫಸ್ಟ್ ವಿಷ ಬಂತು, ಶಿವ ಕುಡ್ದ, ಆಮೇಲೆ ರತ್ನಗಳು ಬಂದು, ಆಮೇಲೆ ವಿಷ್ಣು ಮೋಹಿನಿ ಆಗೋದು, ಈ ಎಪಿಸೋಡ್ಗಳೆಲ್ಲ ನೋಡಿದ್ದು. ಸೊ ಅದನ್ನ ನಾನು ಬರ್ದೆ ಅಷ್ಟೇ. ಬರ್ದು ಇದನ್ನ ಫಸ್ಟ್ ಬಾಯಲ್ಲಿ ಹೇಳ್ಬಿಡೋದು ಅಥವಾ ದೃಶ್ಯಕ್ಕೆ ತರಬೇಕಾದ್ರೆ ಎಷ್ಟು ಬಜೆಟ್ ಆಗುತ್ತೆ ಎಲ್ಲದಕ್ಕೂ ಅಪ್ರೂವ್ ಕೊಟ್ಟ ಮೇಲೆ ಸೊ ಅದನ್ನ ಚಿತ್ರ ಕಟ್ಸಿದೀವಿ. ಅದು VFX ಅಲ್ಲಿ ಇದೆ. ನಾನು ನಿಮ್ ತರ ಕಾಯ್ತಾ ಇದೀನಿ ಅಂದ್ರೆ ಪ್ರತಿಯೊಬ್ಬರ ತರನು ನಾನು ತೆರೆ ಮೇಲೆ ನೋಡಕ್ಕೆ VFX ಕಾಯ್ತಾ ಇದೀವಿ. ಅದ್ ಬಿಟ್ಟು ಒಂದು ವಿಡಂಬನಾತ್ಮಕ ವಾಸ್ಕೋಡಗಮ ಭಾರತಕ್ಕೆ ಬರ್ಬೇಕಾದ್ರೆ ಹಿಂಗೆ ಒಂದು ಟ್ರಿಪ್ ಆಗಿರ್ಬೋದು ಅಂತ ಒಂದು ವಿಡಂಬನಾತ್ಮಕ ಸ್ಟೋರಿ ಬರುತ್ತೆ. ಅದ್ ಬಿಟ್ಟು ಒಂದು ಡೀಪ್ ಇಂಟೆನ್ಸ್ ಲವ್ ಸ್ಟೋರಿ ಕರಾವಳಿ ಭಾಗದಲ್ಲಿ 1940 ಆ ಸೆಂಚುರೀಸ್, ಆ ಕಾಲಘಟ್ಟ 1900 ಕಾಲಘಟ್ಟದಲ್ಲಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಬರುತ್ತೆ. ಅದು ಗ್ಯಾರಂಟಿ ಎಲ್ಲರ ಹೃದಯ ಕಲ್ಕುತ್ತೆ. ಅಲ್ಲಿ ಅವ್ರ ಪಾತ್ರಗಳು ಮಾಡಿರೋ ರೀತಿ ಅಥವಾ ಬರ್ದಿರೋ ರೀತಿ ಇರ್ಬೋದು. ಅದು ಓವರ್ ಆಲ್ ಸಮರಿ ಮಾಡೋ ಒಂದು ಸ್ಟೋರಿ ಪ್ರೆಸೆಂಟ್ ನಡೀತಾ ಇರುತ್ತೆ. ಇವೆಲ್ಲ ಮಿಕ್ಸಪ್ ಆಗಿರೋದು ಒಂದು ಸ್ಟೋರಿ. ಹೀರೋ ಹೀರೋಯಿನ್ ಇಬ್ಬರಿಗೂ ನ್ಯಾಷನಲ್ ಅವಾರ್ಡ್ ಬರ್ಬೇಕು ಆ ತರ ಪರ್ಫಾರ್ಮೆನ್ಸ್ ಇದೆ. ಸೊ ಕಾಂತಾರ ಆದ್ಮೇಲೆ ರಿಷಬ್ ಶೆಟ್ಟಿ ಅವ್ರ ಆದ್ಮೇಲೆ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದು ಹೇಗೆ? ನ್ಯಾಷನಲ್ ಅವಾರ್ಡ್ ಎಲ್ಲಾ ಸಿನಿಮಾ ಎಲ್ಲಾ ಆರ್ಟಿಸ್ಟ್ ಅಂದ್ರೆ ಪಾತ್ರ ಅಷ್ಟು ಅಂದ್ರೆ ನೀವ್ ಯಾರನ್ನ ಒಂದ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿರ್ತೀರಾ, ನೀವು ನೋಡ್ತೀರಾ ಓಕೆ ಇದು ಅಂತ. ಅದೇ ರೀತಿ ಈ ಪಾತ್ರ ಫಾರ್ ಎಕ್ಸಾಂಪಲ್ ಆಶಿಕಾ ದೇವಕನ್ಯಾ ಪಾತ್ರದಲ್ಲಿ ಓಕೆ ದೇವಕನ್ಯಾಗಿ ಅಭಿನಯಿಸಿದ್ರೆ ಅದ್ರದೇ ಒಂದು ಮಾಡ್ಯುಲೇಷನ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪೋರ್ಚುಗೀಸ್ ಅಲ್ಲಿ ಅವ್ರದ್ದು ಬೇರೆ ರೀತಿ ಲ್ಯಾಂಗ್ವೇಜಸ್, ಬೇರೆ ರೀತಿ ಒಂದು ಇದು. ಕರಾವಳಿ ಭಾಗದಲ್ಲಿ ಅಲ್ಲಿಂದ ಆಶಿಕಾ ಅಲ್ಲಿ ಹೋಗಿ ಕಲ್ತಿದ್ದು, ಅವ್ರ ಹತ್ರ ಎಲ್ಲ ಅವ್ರ ಭಾಷೆ ಉಚ್ಚಾರಣೆ ಹೇಗಿರುತ್ತೆ, ಅವ್ರ ಪದಗಳು ಹೇಗಿರುತ್ತೆ ಅದನ್ನ ಕಲ್ತು ಮಾಡಿರೋದು. ಸೊ ನಿಮ್ ಬೇರೆ ಬೇರೆ ರೀತಿ ಅನ್ಸೋದ್ರಿಂದ ಸೊ ಎಲ್ಲಾನು ಆಮೇಲೆ ಲೀಲಾಜಾಲವಾಗಿ ಮಾಡಿದ್ರು. ಈಗ ದೇವಕನ್ಯೆ ಡೈಲಾಗೆ ಇದ್ರಲ್ಲೂ ಬಂದಿದ್ರೆ ಓಕೆ ಅಲ್ಲಿನ ತರನೇ ಆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದು. ಅಲ್ಲೇ ಬೇರೆ ಆಶಿಕಾ, ಇಲ್ಲೇ ಬೇರೆ ಆಶಿಕಾ, ಅಥವಾ ಅಲ್ಲೇ ಬೇರೆ ದುಷ್ಯಂತ್, ಇಲ್ಲೇ ಬೇರೆ ದುಷ್ಯಂತ್ ಕಾಣೋದ್ರಿಂದ ಆಮೇಲೆ ನಿಮ್ ಒಳಗಡೆ ಸಿನಿಮಾ ಬಂದ್ಮೇಲೂ ನಿಮ್ಗೆ ತುಂಬಾ ಸೀನ್ಗಳು ಅವ್ರನ್ನ ನೆನಪಿಸ್ಕೊಂತೀರ. ಸೊ ಹಾಗಾಗಿ ನಾವು ಅವಾರ್ಡ್ ಹೇಳಿ ಇರೋದಲ್ಲ, ನಾವು ಸಿನಿಮಾ ಮಾಡಿದೀವಿ, ಅದು ಬರುತ್ತೆ ಅಂತ ಒಂದು ಆಸೆ ಪಡ್ತೀನಿ. ನಿಮ್ ಕರಿಯರ್ ಅಲ್ಲಿ ಹೈ ಬಜೆಟ್ ಸಿನಿಮಾ ಇದಾಗಿರುತ್ತೆ. ಹೈ ಬಜೆಟ್ ಸಿನಿಮಾ ನಿರ್ಮಾಪಕರ ಅಂದ್ರೆ ಆ ಟ್ಯಾಗ್ ಕೆಳಗೆ ನಿಮ್ ಹೆಸರು ಇದೆ. ಸೊ ಬಜೆಟ್ ಇಲ್ಲ, ಫಸ್ಟ್ ಬ್ಯಾನರ್ ನಂದು ಮಾತ್ರ ಇತ್ತಲ್ಲ. ಸೊ ಬ್ಯಾನರ್ ಹಾಕಿದಾಗ ಇನ್ನ ಪ್ರೊಡ್ಯೂಸರ್ ಬ್ಯಾನರ್ ಮಾಡ್ಸಿರ್ಲಿಲ್ಲ, ಅದು ಹಂಗೆ ಕ್ಯಾರಿ ಆಯ್ತು. ನಾನು ತೆಗಿಯಕ್ಕೆ ಸ್ಟಿಲ್ ಅದು ಕ್ಯಾರಿ ಆಗಿದೆ. ಪ್ರೊಡ್ಯೂಸರ್ ದೀಪಕ್ ಅವರು. ಎಷ್ಟು ಬಜೆಟ್ ಅಲ್ಲಿ ಎಷ್ಟಿರ್ಬೋದು ಅಂದ್ರೆ? ಅದು ದೀಪಕ್ ಅವರು. ವೈಭವ ಅಂತ ಒಂದಿಷ್ಟು ಶಿಪ್ ಇದನ್ನ ನೋಡಿದಾಗ ಆಕ್ಚುಲಿ ಟೈಟಾನಿಕ್ ಆ ರೊಮ್ಯಾಂಟಿಕ್ ಒಂದಿಷ್ಟು ಸೀನ್ಗಳು ಇರ್ತದೆ. ಮತ್ತೆ ಜೊತೆಗೆ ಗತವೈಭವ ಅಂದ್ರೆ ಇದು ಯಾವ ಕಾಲದ ಒಂದು ಸ್ಟೋರಿ ಅಂದ್ರೆ ಯಾವ ಕಾಲದ ಅದೇ ಒಂದು ಅವಾಗ್ಲೇ ಹೇಳ್ದಂಗೆ ದೇವಲೋಕ ಬರುತ್ತೆ. ಸಮುದ್ರ ಮಂಥನ ನಡೆಯೋ ಪೀರಿಯಡ್ ಅಲ್ಲಿ ಒಂದು ನಡೆಯೋ ಲವ್ ಸ್ಟೋರಿ ಬರುತ್ತೆ. ಇನ್ನೊಂದು 1498 ವಾಸ್ಕೋಡಗಾಮ ಭಾರತಕ್ಕೆ ಬಂದಲ್ಲ ಆ ಟೈಮ್. ಬಟ್ ಅದೇನು ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತಾ ಅದ್ ಯಾವ ಟೈಮ್ ಲೈನ್ ಏನು ಅಂತ. ಒಂದು ಪ್ರೆಸೆಂಟ್ ಅಲ್ಲಿ ಕಥೆ ನಡೀತದೆ, ಇನ್ನೊಂದು 19th ಸೆಂಚುರಿ ಅನ್ಕೋಬಹುದು. ಒಂದು 19th ಸೆಂಚುರಿ ಅನ್ಕೋಬಹುದು. ಇನ್ನ ವೆಹಿಕಲ್ಸ್ ಗಳು ಅವೇನು ಇಲ್ದೇ ಇರೋ ಕಾಲದಲ್ಲಿ ದೋಣಿಲೇ ತಿರ್ಗಾಡ್ತಿದ್ದ ಕಾಲದಲ್ಲಿ ಒಂದು ಇಂದಿನ ಇದಕ್ಕೆ ಆಧುನಿಕ ಕಾಲಕ್ಕೆ ಏನಾಗುತ್ತೆ ಇವತ್ತಿನ ಒಂದ್ ಪ್ರೆಸೆಂಟ್ ಇವತ್ತು ನಡೀತಾ ಇರತ್ತಲ್ಲ, ಒಂದ್ ಪ್ರೆಸೆಂಟ್ ನಡೀತಾ ಇರುತ್ತೆ. ಅಲ್ಲಿಂದ ತಳ್ಕಾಕೊಂಡು ಒಂದು ದೇವಲೋಕ, ಒಂದು ವಾಸ್ಕೋಡಗಾಮ, ಒಂದು ಸಮುದ್ರ ಮಂಥನ ಎಲ್ಲ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಆಕ್ಚುಲಿ. ಸೊ ಹೈ ವೋಲ್ಟೇಜ್ ಮ್ಯಾಚ್. ಸೊ ಏನ್ ಹೇಳಕ್ಕೆ ಮಾಡ್ಕೊಂಡು ಬಂದಿದ್ದೀರಾ? ಸೊ ಏನ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಖುಷಿ ಇದೆ. ಅಂದ್ರೆ ಭಾರತ ಆಡ್ತಿರೋ ರೀತಿ. ವಿರಾಟ್ ಕೊಹ್ಲಿ ಇಲ್ಲದ್ದು ಒಂದು ಡಿಟ್ಯಾಚ್ ಕಳ್ಕೊಂಡಿದೀನಿ, ಆದ್ರೂ ನೋಡ್ತಾ ಇದೀನಿ. ಅಂದ್ರೆ ಹೆಂಗ್ ಹುಡುಗರು ತುಂಬಾ ಪರ್ಫಾರ್ಮ್ ಮಾಡ್ತಿದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಅಭಿಷೇಕ್ ಪರ್ಫಾರ್ಮ್ ಒನ್ ಸೈಡೆಡ್ ಇದೆ. ಬಟ್ ಫಿಂಗರ್ ಕ್ರಾಸ್ ಇದೆ. ಮತ್ತೆ ಪಾಕಿಸ್ತಾನ ಬಂದಿರೋದು, ಅದು ಬಿಟ್ಟು ಯುದ್ಧದಲ್ಲಿ ಇದು ಅಂದ್ರೆ ನನ್ಗೊಂದ್ ಚೂರು ಅಸಮಾಧಾನ ಇದೆ. ಅಂದ್ರೆ
ಒಂದು ಆಡ್ಲೇಬಾರ್ದಾಯ್ತು. ಇಲ್ಲಿ ಆಡಿದ್ರೆ ಅವರು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಬೇಕಿತ್ತು. ತಿರ್ಗಾ ಅಲ್ಲಾಡಿ ಮತ್ತೆ ಅದನ್ನ ಒಂದು ಮರಬೇಕಾದ್ರೆ ಉದ್ವಿಗ್ನತೆ ತರ್ತಾರೆ. ಅವ್ರು ಶೇಖರಣೆ ಮಾಡಲ್ಲ, ಅದೇನೇನೋ ನ್ಯೂಸ್ಗಳು ಬರೋದು ನಂಗಂಚೂರು ಇಷ್ಟ ಆಗ್ತಿಲ್ಲ. ಬಟ್ ಅದ್ ನನ್ ಪರ್ಸನಲ್, ಏನು ಇದ್ ಮಾಡಲ್ಲ ಪಾಪ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಆರ್ಮಿಯವರು ಇವರೆಲ್ಲರೂ ನಿಂತ ಅವ್ರು ಕೇಳಿದ್ರೆ ಮಾತ್ರ ಅದ್ರದ್ದು ಏನ್ ರಿಸಲ್ಟ್ ಅವ್ರಿಗೆ ಬೇಕಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದ್ ಬಿಟ್ಟು ಇವ್ರು ಮ್ಯಾಚ್ ನಡೆಸ್ತಾರೆ, ಎಲ್ಲ ಆಡ್ತಾರೆ, ಅಲ್ಲೇ ಆಡ್ತಾರೆ, ಎಲ್ಲ ಆಗುತ್ತೆ. ಮತ್ತೆ ಏನೋ ಹ್ಯಾಂಡ್ ಶೇಕ್ ಮಾಡಲ್ಲ ಅನ್ನೋದು ನಾವು ಸ್ಕೂಲ್ ಹುಡುಗರಲ್ಲಿ 2 ಬಿಟ್ಕೊಂಡಿದ್ವಲ್ಲ, ಆ ರೀತಿ ಅನ್ಸುತ್ತೆ. ಅದಂತೂ ಚೆನ್ನಾಗ್ ಕಾಣಲ್ಲ. ಇಲ್ಲ ಆಡ್ಲೇಬಾರ್ದಾಯ್ತು. ಓಕೆ, ನಾವು ಸೈಡ್ ಅಲ್ಲಿ ಇರ್ತೀವಿ, ಮತ್ತೆ ಬೇಕಾಗಿಲ್ಲ ಅಂತ ಆಡ್ಲೇಬಾರ್ದಿತ್ತು. ಆಡದ್ಮೇಲೆ ಅದು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಬೇಕು. ಅಲ್ಲಿ ಆಟ ಆಡಿ ಆಮೇಲೆ ನೀವೆಲ್ಲೂ ಮತ್ತೆ ಪಾರ್ಟಿ ಗಿಟಿ ಅಥವಾ ಆಚೆ ಸೇರ್ಕೊಂಡು ಇದು ಹೆಂಗಾಗುತ್ತೆ ಅಂದ್ರೆ ಅಲ್ಲಿ ನಮ್ ಕಣ್ ಮುಂದೆ ಕ್ಯಾಮ್ರಾ ಮುಂದೆ ಸೆಕೆಂಡ್ ಮಾಡಲ್ಲ, ತಿರ್ಗಾ ಅವ್ರು ಅಲ್ಲಿ ಅಂದ್ರೆ ಸರಿ ಬರಲ್ಲ ಅಂತ ಅನ್ಸ್ತು. ಅದ್ ಬಿಟ್ಟು ಉದ್ವಿಗ್ನತೆ ಇನ್ನ ಹೆಚ್ಚಿಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಅಫ್ಕೋರ್ಸ್ ಯಾವತ್ತೆಲ್ಲೇ ನಡೆದ್ರು ಭಾರತ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಅದ್ರಲ್ಲೂ ನಮ್ ಸ್ಕೂಲ್ ಹುಡುಗರಿಂದ ಬಂದಿರೋದು ಪಾಕಿಸ್ತಾನ ಮೇಲೆ ಅಂದ್ರೆ ಗೆಲ್ಲೇಬೇಕು. ಇದು ಓಕೆ, ಶ್ರೀಲಂಕಾ 3 ಮ್ಯಾಚ್ ಗೆದ್ದೀವಿ, ಈ ಮ್ಯಾಚ್ ಬಿಟ್ಕೊಡ್ರೆ ಶ್ರೀಲಂಕಾಗೆ ಅನ್ಸ್ಬೋದು, ಆ ರೀತಿ ಅನ್ಬೋದು. ಬಟ್ ಭಾರತ ಗೆಲ್ಲೇಬೇಕು ಅನ್ಸುತ್ತೆ. ಬಟ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಸ್ಟೆಬಿಲಿಟಿ ಇದೆ. ಮತ್ತೆ ಏನಂದ್ರೆ ಅಲ್ಲಿ ಎಲ್ಲಾ ಪಿಚ್ಗಳಲ್ಲೂ ಆಡಿದಾರೆ. ಸೊ ಗೆಲ್ತಾರೆ ಅಂತ ಒಂದು ಹೋಪ್ ಇದೆ, ಗೆಲ್ತಾರೆ. ಸರ್ ಲಾಸ್ಟ್ ಮ್ಯಾಚ್ ನಾವು ನೋಡೋದಾದ್ರೆ ಪಹಲ್ಗಾಮ್ ಅಟ್ಯಾಕ್ದು ಒಂದು ಸಿಂಬಲ್ ತೋರಿಸಿದ್ರು. ಸೊ ಈ ರೀತಿ ಇಂಟರ್ನ್ಯಾಷನಲ್ ಅದೇ ಹೇಳಿದ್ದು ನಾನು. ಆ ಉದ್ವಿಗ್ನತೆ ಸುಮ್ನೆ ನಮ್ಗೆ ಈಗ ಯುದ್ಧ ಆಯ್ತು, ಪಾಪ ಆರ್ಮಿ ಎಲ್ಲ ಹೋದ್ರು, ಅವೆಲ್ಲ ನಾವ್ ಗೆದ್ದೋ ಅವ್ರ ಗೆದ್ದೋ ಅದ್ ಸೆಕೆಂಡ್ರಿ. ಯುದ್ಧನೇ ಆಗ್ಬಾರ್ದು ಅನ್ನೋದು ಇಡೀ ಪ್ರಪಂಚ ಬಯಸೋದು. ಬಟ್ ಯುದ್ಧ ಮಾಡಿಸ್ತಾನೆ ಇರುತ್ತೆ, ಎಲ್ಲಾ ಕಡೆ ನಡೀತಾನೆ ಇರುತ್ತೆ. ಮತ್ತೆ ಈ ಸಿಚುವೇಶನ್ ಗಳೆಲ್ಲ ಮತ್ತೆ ಉದ್ವಿಗ್ನತೆ ಹೇಳುತ್ತಲ್ಲ, ಅದಕ್ಕೆ ಆಡ್ಲೇಬೇಡಿ, ನೀವು ಸುಮ್ನೆ ಇದ್ಬಿಡಿ, ಇದೊಂದು ಶಾಂತಿಯಾಗಿರ್ಲಿ ಅನ್ನೋದೇ ಅನ್ಸುತ್ತೆ. ಇಲ್ಲ ಆಡಿದ್ರೆ ನೀವು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಕೊಂಬನ್ನಿ ಅಂತ ಅನ್ಸುತ್ತೆ. ಕೆಲಸ ಎಲ್ಲ ಬಿಟ್ಟು ಮ್ಯಾಚ್ ನೋಡ್ತೀರಾ? ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ, ಈಗ ಮೊಬೈಲ್ ಅಲ್ಲಿ ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ ಅಲ್ಲೇ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೋನಿ ಇದ್ರಲ್ಲಿ ನೋಡೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.